ವೀಕ್ಷಕರೇ, ವೃಷಭ ರಾಶಿಯವರ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ ಈ ಪರಾಭವ ನಾಮ ಸಂವತ್ಸರದ ಯುಗಾದಿಯಿಂದ ಬರುವ ಯುಗಾದಿವರೆಗೆ ಈ ಒಂದು ವರ್ಷದ ಪೂರ್ತಿಯಾಗಿ ನಿಮ್ಮ ಫಲ ಯಾವ ತರ ಇರುತ್ತೆ, ಶನಿ ಪರಮಾತ್ಮ ನಿಮಗೆ ಏನು ವರ ಕೊಡ್ತಾ ಇದ್ದಾನೆ ಈ ವರ್ಷ, ಜೊತೆಗೆ ಗುರುವಿನ ಅನುಗ್ರಹ ಯಾವ ಪ್ರಕಾರದಲ್ಲಿದೆ, ರಾಹುಕೇತುಗಳು ಏನು ಫಲಗಳನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ನೀವು ತಮ್ನೆಲ್ಲಲ್ಲಿ ನೋಡಿರಬಹುದು ಈ ಒಂದು ವರ್ಷ ಅದ್ಭುತವಾದ ವರ್ಷ ಅಥವಾ ಬಂಪರ್ ಕೊಡುವಂಥದ್ದು. ಹಾಗಿದ್ರೆ ಆ ಬಂಪರ್ ಕೊಡುಗೆಗಳು ಯಾವ್ಯಾವು, ಅದ್ಭುತವಾದಂತ ಫಲಗಳು ಯಾವ್ಯಾವು, ಯಾವ ವಿಚಾರದ ಬಗ್ಗೆ ನೀವು ಕನಿಷ್ಠ ಎಚ್ಚರಿಕೆಯನ್ನ ಅನುಭವಿಸ್ಬೇಕಾಗತ್ತೆ, ಯಾವ ಒಂದು ಎಚ್ಚರಿಕೆಯನ್ನ ಅನುಭವಿಸಿದ್ರೆ ನಿಮಗೆ ಇಷ್ಟೆಲ್ಲ ಲಾಭಗಳು ಸಿಗುತ್ತೆ ಅನ್ನುವಂತಹ ಅದ್ಭುತವಾದ ವಿಚಾರವನ್ನ ಈ ವಿಡಿಯೋದುದ್ದಕ್ಕೂ ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ವಿಡಿಯೋ ನಿಮಗೆ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. 2026-27 ಅಂತಂದ್ರೆ ಈ ಯುಗಾದಿಯಿಂದ ನಿಮಗೆ ಗ್ರಹಗಳ ಪ್ರಭಾವ ಯಾವ ತರ ಇರುತ್ತೆ. ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ 11ನೇ ತಾರೀಕು ಮಾರ್ಚ್ 2026 ಬುಧವಾರ ದಿವಸ ವಕ್ರವನ್ನ ತ್ಯಾಗ ಮಾಡಿ ಗುರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಗುರು ದಿನಾಂಕ 1/6/2026 ರಾತ್ರಿ 1:50 ಪುನರ್ವಸು ನಕ್ಷತ್ರ 4ನೇ ಚರಣದಲ್ಲಿ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು 31ನೇ ತಾರೀಕು 10ನೇ ತಿಂಗಳು 2026 ಶನಿವಾರ ದಿವಸ 12:02 ಮಘ ನಕ್ಷತ್ರದ 1ನೇ ಚರಣದಲ್ಲಿ ಸಿಂಹ ರಾಶಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ದಿನಾಂಕ 13/12/2026 ವಕ್ರಾರಂಭವನ್ನ ಮಾಡಿ 24/1/2027 ಆಶ್ಲೇಷ ನಕ್ಷತ್ರದ 4ನೇ ಚರಣದಲ್ಲಿ ವಕ್ರತ್ವದಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡಿ ವರ್ಷಾಂತ್ಯದವರೆಗೆ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಗುರುವಿನ ಪ್ರಭಾವ. ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂತ ಸಂದರ್ಭದಲ್ಲಿ ನೋಡಿ, ಭೂಮಿಯ ಮೇಲೆ ಬಹು ರಾಷ್ಟ್ರಗಳಲ್ಲಿ ಯುದ್ಧಗಳಾಗುವಂತಹ ಸನ್ನಿವೇಶಗಳಿರುತ್ತೆ, ಪ್ರಕೃತಿಯ ವಿಕೋಪಗಳಾಗುವಂತಹ ಸಂದರ್ಭಗಳಿರ್ತಕ್ಕಂಥದ್ದು, ಪರಸ್ಪರ ದೋಷಾರೋಪಗಳಿರ್ತದೆ, ದೋಷ, ಅಸೂಯೆ, ಸಿಟ್ಟು, ಕೋಪ ಇಂತಹ ಒಂದು ಸಂದರ್ಭಗಳು ಇರುತ್ತೆ. ಪ್ರಜೆಗಳು ವಿವಿಧ ಸಮಸ್ಯೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಗುರು ಸಂಚರಿಸತಕ್ಕಂತ ಸಂದರ್ಭದಲ್ಲಿ ಆಗುತ್ತೆ. ಶನಿ ಪರಮಾತ್ಮ ನೋಡಿ, ಪರಾಭವ ನಾಮ ಸಂವತ್ಸರದಲ್ಲಿ ಶನಿಯು ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ನೋಡಿ, ದಿನಾಂಕ 27/7/2026 ಸೋಮವಾರ ವಕ್ರಿಯವಾಗಿ 12/12/2026 ಶನಿವಾರ ವಕ್ರ ತ್ಯಾಗ ಮಾಡತಕ್ಕಂಥದ್ದು. ಇನ್ನು ಮೀನ ರಾಶಿಯಲ್ಲಿ ಸ್ಥಿತನಾಗಿರತಕ್ಕಂತ ಶನಿಯ ಪ್ರಭಾವ ಈ ಮಳೆಯ ಕೊರತೆ ಉಂಟಾಗುವಂಥದ್ದು, ಆಹಾರಗಳ ಕೊರತೆಗಳು ಉಂಟಾಗುವಂಥದ್ದು, ದ್ವಿದಳ ಧಾನ್ಯಗಳ ಏರಿಕೆ ಜಾಸ್ತಿ ಆಗುವಂತಹ ಸನ್ನಿವೇಶಗಳು, ಅಂದ್ರೆ ದುಡ್ಡು ತುಂಬಾ ಏರಿಕೆ ಆಗತ್ತೆ, ಅಭಾವ ಆಗತ್ತೆ, ಲೋಹ ಪದಾರ್ಥಗಳು, ಇನ್ನು ಈ ಗ್ರಹ ನಿರ್ಮಾಣಗಳು, ಕೆಲ ಸಾಮಗ್ರಿಗಳು, ಬೆಳ್ಳಿ, ಬಂಗಾರ ಇವು ಜಾಸ್ತಿ ಆಗುವಂತಹ, ಇವೆಲ್ಲ ವಸ್ತುಗಳ ಒಂದು ರೇಟ್ ಅನ್ನ ತುಂಬಾ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಕೆಲವೊಬ್ಬರಿಗೆ ಲಾಭವನ್ನ ಅನುಭವಿಸ್ತಕ್ಕಂಥದ್ದು. ಇನ್ನು ಈ ವರ್ಷದಲ್ಲಿ ಬಹಳ ವಿಶೇಷವಾಗಿ ನೀವು ಎಲ್ಲರೂ ಗಮನಿಸಬೇಕು, ಅಧಿಕ ಮಾಸ ಇದೆ ಈ ವರ್ಷ, ಅಧಿಕ ಮಾಸ ಇದೆ. ಬಹಳಷ್ಟು ಜನರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನೋಡಿ, ಪರಾಭವ ನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸ ಅಧಿಕ ಮಾಸ ಆಗ್ತಕ್ಕಂಥದ್ದು, ಅಪೂರ್ವ ದೇವತಾ ದರ್ಶನ ಮತ್ತು ಗ್ರಹಾರಂಭ ಮತ್ತು ವಾಸ್ತು ಶಾಂತಿ ಮತ್ತು ಸನ್ಯಾಸ ಗ್ರಹಣ ಮತ್ತು ವಕ್ರ ಗ್ರಹಣ, ಇನ್ನು ಉಪನಯನ, ದೀಕ್ಷಾ ಕಾರ್ಯಗಳು ಹಾಗೂ ವಿವಾಹ, ದೇವತಾ ಪ್ರತಿಷ್ಠೆ ಇವು ನಿಷಿದ್ಧವಾಗಿರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಜಾಗತಿಕ ಫಲ ನೋಡಿ, ಪರಾಭವ ನಾಮ ಸಂವತ್ಸರವು ಚೈತ್ರ ಶುಕ್ಲ ಪ್ರತಿಪದ ದಿನಾಂಕ 19/3/2026 ಗುರುವಾರ ಬೆಳಗ್ಗೆ 6:54 ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರವೇಶ ಯಾವುದು? ಮೀನ ಲಗ್ನದಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು. ವರ್ಷ ಪ್ರವೇಶ ಮೀನ ಲಗ್ನ ಆಗಿರೋದ್ರಿಂದ ದಕ್ಷಿಣ ಪ್ರದೇಶಗಳಲ್ಲಿ ಸುಖ ಸಂತೋಷಗಳು ವೃದ್ಧಿ ಆಗುತ್ತೆ ಹಾಗೂ ಸುವೃಷ್ಟಿಯಿಂದಾಗಿ ಸಸ್ಯ ಸಂಕುಲ ವೃದ್ಧಿ ಆಗುವಂಥದ್ದು. ಮಧ್ಯ ಪ್ರದೇಶದಲ್ಲಿ ಬೆಳೆಗಳು ಸಸ್ಯ ಸಂಕುಲ ವೃದ್ಧಿ ಆಗ್ತಕ್ಕಂಥದ್ದು. ವೀಕ್ಷಕರೇ, ಇಷ್ಟೆಲ್ಲ ಗ್ರಹಗಳ ಬದಲಾವಣೆಗಳ ಹೊರತಾಗಿ ಇದರ ಒಂದು ಪ್ರಭಾವ ನಿಮ್ಮ ಜೀವನದಲ್ಲಿ ಯಾವ ರೀತಿ ಆಗತ್ತೆ ಅನ್ನುವಂಥದ್ದು ನಮಗಿರ್ತಕ್ಕಂತ ಪ್ರಶ್ನೆ. ನೋಡಿ, ಇಲ್ಲಿ ವೃಷಭ ರಾಶಿಯವರು ಅಂತಂದ್ರೆ ಪರಶಿವನ ನಂದಿಯಂತೆ ಭಕ್ತಿ ಶಕ್ತಿಗಳ, ಭಕ್ತಿ ಭಾವಗಳ ಸಂಗಮ ಅಂತಂದ್ರೆ ತಪ್ಪಿಲ್ಲ. ಇವತ್ತಿಗೂ ವೃಷಭ ರಾಶಿಯವರೇ ಹಾಗೆ. ಒಂದು ತೂಕ, ಒಂದು ನಡತೆ, ಒಂದು ಧೈರ್ಯ, ಒಂದು ತಾಳ್ಮೆ, ಒಂದು ಶಕ್ತಿ, ಒಂದು ಬಲ, ಈ ರೀತಿಯಾಗಿರ್ತಕ್ಕಂತಹ ಒಂದು ನಡೆಯನ್ನ ಅನುಸರಿಸುವಂತವ್ರು ಯಾರು ಅಂತಂದ್ರೆ ವೃಷಭ ರಾಶಿಯವರು. ಇಂತಹ ವೃಷಭ ರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರದಲ್ಲಿ ಬೃಹಸ್ಪತಿಯ ಒಲುಮೆಯಿಂದಾಗಿ, ಅಂದ್ರೆ
ಗುರುವಿನ ಪ್ರಭಾವದಿಂದಾಗಿ ಈ ಸಂವತ್ಸರದ ಉತ್ತರಾರ್ಧದಲ್ಲಿ ಆರಂಭದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ. ಗುರುವಿನ ಪ್ರಭಾವ ಅದ್ಭುತವಾಗಿರ್ತಕ್ಕಂಥದ್ದು. ಗುರುವಿನ ಅನುಗ್ರಹದಿಂದ ನಿಮಗೇನಾಗುತ್ತೆ, ಕುಟುಂಬದಲ್ಲಿ ನೆಮ್ಮದಿಯುತವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗುತ್ತೆ. ಜೊತೆಗೆ ನಿಮಗೆ ಒಂದು ಧೈರ್ಯ, ಏನೋ ಒಂದು ಮಾನಸಿಕವಾಗಿರ್ತಕ್ಕಂಥ ಸ್ಥೈರ್ಯ ಇರುತ್ತೆ. ನಾನು ಗೆದ್ದೇ ಗೆಲ್ತೀನಿ, ಮಾಡೇ ಮಾಡ್ತೀನಿ, ಇದರಲ್ಲಿ ನಾನು ಜಯಶಾಲಿ ಆಗ್ಲೇಬೇಕು ಅನ್ನುವಂತಹ ಒಂದು ಭಾವನೆಯಿಂದ ಟೊಂಕ ಕಟ್ಟಿ ನಿಲ್ತೀರಿ. ನೀವು ಕೊಟ್ಟಂತ ಮಾತಿಗೆ ನಡ್ಕೋತೀರಿ. ಇಟ್ಟಂತ ಗುರಿಯೆಡೆಗೆ ನೀವು ಸಾಗುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿರ್ತಕ್ಕಂಥದ್ದು, ಆತ್ಮಸ್ಥೈರ್ಯ ನಿಮ್ಮಲ್ಲಿರ್ತಕ್ಕಂಥದ್ದು. ನಿಮಗೆ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ಈ ಸಂದರ್ಭದಲ್ಲಿ. ಮತ್ತು ಮನೆತನದಲ್ಲಿ ಏನಾಗುತ್ತೆ, ವಿವಾಹಗಳಾಗುವಂಥದ್ದು, ಶುಭ ಕಾರ್ಯಗಳಾಗುವಂಥದ್ದು, ಮಂಗಳ ಕಾರ್ಯಗಳು ಜರುಗುವಂತಹ ಸನ್ನಿವೇಶಗಳು, ಅದು ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದೇ ಆಗಿರ್ಬೋದು, ಶುಭ ಸಮಾರಂಭಗಳು ನಿಮ್ಮ ನೇತೃತ್ವದಲ್ಲಿ ಜರುಗುವಂತಹ ಸನ್ನಿವೇಶಗಳು ಗುರುವಿನ ಅನುಗ್ರಹದಿಂದ ಕಂಡು ಬರ್ತಾ ಇರತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ, ನಿಮ್ಮ ಶತ್ರುಗಳು ಸೋಲನ ಒಪ್ಕೊಳ್ಳುವಂತಹ ಒಂದು ಸನ್ನಿವೇಶಗಳು ಬರುತ್ತೆ. ಯಾಕಂತಂದ್ರೆ ಇದು ಬಹಳ ಮುಖ್ಯ. ನಿಮ್ಮನ್ನ ಓವರ್ಟೇಕ್ ಮಾಡುವಂತ ಜನ, ನಿಮ್ಮನ್ನ ಕಾಲೆಳೆಯುವಂತ ಜನ ನಿಮ್ಮ ಕಾಲ ಕೆಳಗಡೆ ಬೀಳ್ತಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂತ ವಿಚಾರ. ಆದ್ರೆ ಇದನ್ನು ಕೂಡ ನೀವು ಗಮನಿಸಬೇಕು. ಇಷ್ಟೆಲ್ಲ ಅನುಕೂಲಕರವಾದಂತ ಫಲ ಇದೆ ಗುರುವಿನಿಂದ. ಆದ್ರೆ ಈ ದೀಪಾವಳಿಯಿಂದ ಸಂಕ್ರಾಂತಿಯವರೆಗೆ ಬಹಳ ಜಾಗೃತಿಯಾಗಿರಬೇಕು. ಯಾವ ವಿಚಾರದಲ್ಲಿ ಜಾಗೃತಿಯಾಗಿರಬೇಕು? ಈ ಅಣ್ಣ ತಮ್ಮಂದಿರ ವಿಚಾರದಲ್ಲಿ, ಬಂಧು ಬಳಗದ ವಿಚಾರದಲ್ಲಿ, ಈ ಕದನ ಕಲಹಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಯಾವುದೇ ಒಂದು ಕಲಹಗಳಲ್ಲಿ ಭಾಗಿಯಾಗಬಾರದು, ಯಾವುದೇ ಒಂದು ಕಿರಿಕಿರಿಯಲ್ಲಿ ಮಧ್ಯಸ್ಥಿಕೆ ವಹಿಸಬಾರದು. ಮತ್ತೆ ವಿನಾಕಾರಣ ಕಲಹಗಳು ನಿಮ್ಮ ಮನಸ್ಸಿಗೆ ಖೇದವನ್ನು ಉಂಟು ಮಾಡುವಂಥದ್ದು, ಮನಸ್ಸನ್ನ ಜರಿದರಿದ್ದರನ್ನಾಗಿ ಮಾಡ್ತಕ್ಕಂಥದ್ದು, ಮನುಷ್ಯನಿಗೆ ಬಹಳಷ್ಟು ಬೇಸರ ತಂದು ಕೊಡ್ತಕ್ಕಂಥದ್ದು. ಹಾಗಾಗಿ ನೀವು ಅದನ್ನ ತಪ್ಪಿಸ್ಬೇಕು. ಕೆಟ್ಟ ವಿಚಾರಗಳನ್ನ ತಪ್ಪಿಸ್ಬೇಕು, ದುಶ್ಚಟಗಳನ್ನ ದೂರ ಮಾಡ್ಕೋಬೇಕು, ತಾಳ್ಮೆಯನ್ನು ವಹಿಸ್ಬೇಕು, ಬುದ್ಧಿವಂತಿಕೆ ಇರಬೇಕು, ಬೇರೆಯವ್ರ ತಂಟೆಗೆ ಹೋಗ್ಬಾರ್ದು, ಒಳ್ಳೆ ಬುದ್ಧಿ ಶಕ್ತಿಯಿಂದ ನಿಮ್ಮ ಕೆಲಸವನ್ನ ಮಾಡ್ಕೋಬೇಕು. ಮತ್ತೆ ಏನೇ ಕುಟುಂಬದಲ್ಲಿ ಚಿಕ್ಕ ಪುಟ್ಟ ವೈರತ್ವ ಇದೆ ಅಂತಂದ್ರೆ ಆಗಿಂದಾಗ್ಗೆ ಸರಿ ಮಾಡ್ಕೊಂಡ್ಬಿಟ್ರೆ ಈ ವರ್ಷ ಅದ್ಭುತವಾಗಿರ್ತಕ್ಕಂಥ ವರ್ಷ. ಈ ಎಚ್ಚರಿಕೆಯನ್ನ ನೀವು ಸದಾ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಗಮನದಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ನಿಮಗೆ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಆರೋಗ್ಯವನ್ನ ನಿರ್ಲಕ್ಷಿಸುವ ಹಾಗಿಲ್ಲ, ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ನಿಮಗೆ ಕಾಯಿಲೆಯನ್ನ ಚಿಕ್ಕ ಪುಟ್ಟ ವಿಚಾರದಲ್ಲಿ ಕಾಡುವಂತಹ ಸಾಧ್ಯತೆಗಳಿರುತ್ತೆ. ದೊಡ್ಡದೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಏನೋ ಒಂದ್ ಜ್ವರ ಬಂತ, ಆಗಿಂದಾಗೆ ಟ್ರೀಟ್ಮೆಂಟ್ ತಗೊಂಡ್ಬಿಡೋದು. ಮತ್ತೆ ನೀವು ಅಂದುಕೊಂಡಂತ ಕೆಲಸ ಸ್ವಲ್ಪ ಅಡಚಣೆ ಆಗ್ಬೋದು. ಈ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯನ್ನು ವಹಿಸ್ಬೇಕು, ಆಗತ್ತೆ. ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ನೀವು ಅಂದುಕೊಂಡಂತ ಕೆಲಸ ಖಂಡಿತವಾಗಿಯೂ ನಿಮಗಾಗತ್ತೆ. ಮತ್ತೆ ನಿಮಗೆ ಸಂಕ್ರಾಂತಿಯಿಂದ ಯುಗಾದಿಯವರೆಗೆ ಶುಭ ಫಲಗಳು ನಿಮಗೆ ತಂದು ಒಡ್ಡುವಂತಹ ಸನ್ನಿವೇಶಗಳಿದೆ. ಒಳ್ಳೆಯ ಒಂದು ಅನುಕೂಲತೆಗಳು ನಿಮಗೆ ಈ ಒಂದು ವರ್ಷದಲ್ಲಿ ನಿಮಗೆ ಪ್ರಾಪ್ತಿ ಆಗುತ್ತೆ. ಇಷ್ಟಾರ್ಥ ಸಿದ್ಧಿಗಳು ಆಗತ್ತೆ. ಸಂತಸದಿಂದ ಇರುವಂತದ್ದು, ಮತ್ತೆ ಒಳ್ಳೆಯ ಕ್ಷೇತ್ರ ದರ್ಶನ ಮಾಡುವಂತದ್ದು, ಮತ್ತೆ ಯಾವುದೋ ಒಂದು ವಿಶೇಷವಾದ ಸ್ಥಳ ದರ್ಶನ ಮಾಡುವಂತದ್ದು, ಪ್ರಯಾಣ ಮಾಡುವಂತದ್ದು, ದೂರದ ಪ್ರಯಾಣ ಮಾಡುವಂತದ್ದು, ಧನ ಪ್ರಾಪ್ತಿ ಆಗುವಂತದ್ದು, ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಆಗುವಂತಹ ಫಲ ಈ ಒಂದು ವರ್ಷದಲ್ಲಿ, ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೆ ಗುರು ನಿಮಗೆ ಕೊಡುವಂತದ್ದು. ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ, ಶನಿ ಪರಮಾತ್ಮ ಈ ಒಂದು ವರ್ಷದಲ್ಲಿ ಶನಿ ಪರಮಾತ್ಮ ನಿಮಗೇನು ಫಲ ಕೊಡ್ತಾನೆ, ಇದು ಬಹಳ ಅಂದ್ರೆ ಬಹಳ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಇದು ನೀವು ತಿಳ್ಕೊಳ್ಳೇಬೇಕು, ಜೊತೆಗೆ ಅದಕ್ಕೆ ಪರಿಹಾರನ ತಿಳ್ಕೊಬೇಕು. ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ನಿಮಗೆ ಅದ್ಭುತವಾದ ವಿಚಾರಗಳು ಹೇಳೋದಿದೆ. ಆದ್ರೆ ಅದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿಯನ್ನ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ,
ವೀಕ್ಷಕರೇ, ಬಹಳ ವಿಶೇಷವಾಗಿ ಶನಿ ಪರಮಾತ್ಮ ವಾಯಸ ವಾಹನನಾದ ಶ್ರೀ ಶನಿದೇವನು ಈ ಸಂವತ್ಸರ ಪೂರ್ತಿಯಾಗಿ ಮನೆಯಿಂದ ಅದ್ಭುತವಾದ ಬಂಪರ್ ಅಂತ ಹೇಳ್ಬೋದು. ಏನಂತಂದ್ರೆ ವ್ಯಾಪಾರ ಉದ್ಯೋಗದಲ್ಲಿ ವೃದ್ಧಿ ಆಗುವಂತದ್ದು, ಧನ ಲಾಭವನ್ನ ತಂದು ಕೊಡ್ತಕ್ಕಂಥದ್ದು, ಕೃಷಿಯಿಂದ ಹೇರಳ ಲಾಭವನ್ನ ತಂದು ಕೊಡುವಂತದ್ದು, ಎಣ್ಣೆ ಕಾಳುಗಳು ಸಮೃದ್ಧಿಯಾಗಿ ಒಂದು ಫಲಿಸುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಕಬ್ಬಿಣ, ಸಿಮೆಂಟು ಮತ್ತೆ ಈ ವ್ಯಾಪಾರಗಳಲ್ಲಿ ಬಹಳಷ್ಟು ಏರಿಕೆಯನ್ನ ಕಂಡು ಬರತಕ್ಕಂಥದ್ದು, ಸಿವಿಲ್ ಇಂಜಿನಿಯರ್ಗಳಿಗೆ ಬೇಡಿಕೆ ಹೆಚ್ಚಾಗುವಂತದ್ದು, ಕಟ್ಟಡ ಕೆಲಸಗಳಲ್ಲಿ ಬಹಳಷ್ಟು ಅನುಕೂಲಕರ ಆಗುವಂತದ್ದು, ಸುಲಲಿತವಾಗಿ ನೀವೇನಾದ್ರೂ ಮನೆ ಮಾಡ್ಬೇಕಾ ಮಾಡ್ಕೋತೀರಿ, ಮತ್ತೆ ನೀವು ಅಂದುಕೊಂಡಂತ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗುವಂತಹ ಸನ್ನಿವೇಶಗಳಿದೆ. ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಏರಿಳಿತಗಳು ಕಂಡು ಬರಬಹುದು. ಏನಂತಂದ್ರೆ ನಿಮ್ಗೆ ಸ್ವಲ್ಪ ಆ ಸಂದರ್ಭದಲ್ಲಿ ಸಿಟ್ಟು ಮಾಡ್ಕೋಬಹುದು, ಕೋಪ ಮಾಡ್ಕೋಬಹುದು, ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು. ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಏನಾಗುತ್ತೆ, ಮನುಷ್ಯನಿಗೆ ಎಲ್ಲವೂ ನಿರ್ವಿಘ್ನವಾಗಿ ಆದಾಗ ಸ್ವಲ್ಪ ಏನಾಗುತ್ತೆ, ಯಾಮಾರುವಂತ ಸನ್ನಿವೇಶ ಇರುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸು ಚಂಚಲವಾಗುವಂಥದ್ದು ಅಥವಾ ಸ್ವಲ್ಪ ಆ ಒಂದು ಅನುಕೂಲತೆಗಳು ನಮ್ಮನ್ನ ಸ್ವಲ್ಪ ಮರೆ ಮಾಡುವಂತ ಸನ್ನಿವೇಶಗಳಿರುತ್ತೆ. ಇದನ್ನೊಂದು ನೀವು ಗಮನದಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ಶನಿ ಪರಮಾತ್ಮ ಈ 2026-27ನೇ ಇಸ್ವಿಯಲ್ಲಿ ನಿಮಗೆ ಅದ್ಭುತವಾಗಿರತಕ್ಕಂತ ಫಲವನ್ನ ತಂದು ಕೊಡ್ತಾನೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಇನ್ನು ನಿಮಗೆ ರಾಹುಕೇತುಗಳ ಫಲವನ್ನ ಯಾವ ರೀತಿ ಕೊಡ್ತಾರೆ ನೋಡಿ. ಸಹೋದರರೊಡನೆ ಈ ಭೇದ ಭಿನ್ನಾಭಿಪ್ರಾಯಗಳನ್ನ ಇಲ್ಲದೆ ಇರುವಂತ ರೀತಿಯಲ್ಲಿರುವಂತದ್ದು ಒಳ್ಳೆಯದು. ಇನ್ನು ಈ ಕೆಲಸದ ಚಿಂತೆ ಅಥವಾ ಯಾತ್ರೆಯ ಚಿಂತೆಗಳು ಸಹಜವಾಗಿ ಕಂಡು ಬರುತ್ತೆ ರಾಹುವಿನ ಕಾರಣದಿಂದಾಗಿ. ಇನ್ನು ಕೇತು ವಾಹನ ರಿಪೇರಿಗೆ ಹಣ ಖರ್ಚು ಮಾಡಿಸ್ತಾನೆ ಮತ್ತು ಸಂಬಂಧಿಕರೊಂದಿಗೆ ಚಿಕ್ಕ ಪುಟ್ಟ ಕಲಹ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯಗಳನ್ನ ತಂದೊಡ್ಡುವಂತಹ ಸನ್ನಿವೇಶಗಳಿದೆ. ತಾಳ್ಮೆಯಿಂದ ಇರಬೇಕು. ಇದಕ್ಕೆ ಪರಿಹಾರಗಳು ಕೂಡ ಇದ್ದಾವೆ. ಇನ್ನು ಈ ಒಂದು ವರ್ಷದಲ್ಲಿ ವಿಶೇಷವಾಗಿ ವ್ಯಾಪಾರಸ್ಥರಿಗೆ, ನೀವೇನಾದ್ರೂ ವಿಶೇಷವಾಗಿ ವ್ಯಾಪಾರ ಮಾಡ್ತಾ ಇದ್ದೀರಿ ಅಂತಂದ್ರೆ ವ್ಯಾಪಾರದಲ್ಲಿ ಬಹಳಷ್ಟು ಲಾಭ ಇರತಕ್ಕಂಥದ್ದು. ಒಂದಿಷ್ಟು ಲಕ್ಷ್ಯ ವಹಿಸಿ ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು ವರೆದಿದ್ದೇ ಆದ್ರೆ ಈ ವರ್ಷದಲ್ಲಿ ನೀವೊಂದು ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ಒಂದು ಅವಕಾಶಗಳು ಆ ಭಗವಂತ ನಿಮಗೆ ಕಲ್ಪಿಸಿಕೊಡ್ತಕ್ಕಂಥದ್ದು ಬಹಳಷ್ಟು ಏರಿಕೆ ಕಂಡು ಬರುತ್ತೆ. ಇನ್ನು ಈ ದಾಸ್ತಾನು ಅಥವಾ ಈ ನಿಮ್ಮ ಗೋಡೌನ್ ನಲ್ಲಿ ಈ ವ್ಯಾಪಾರ ವಿಶೇಷವಾಗಿ ಮಾಡ್ತಕ್ಕಂಥವ್ರಿಗೆ ಮಾಲು ಅಂತಂದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಮಟೀರಿಯಲ್ಲು ಎಲ್ಲವೂ ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾಕ್ ಮಾಡುವಂತಹ ಸನ್ನಿವೇಶಗಳಿದೆ. ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ವ್ಯಾಪಾರದಲ್ಲಿ ಬೇರೆಯವರನ್ನ ನಂಬಿಕೊಂಡು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮನ್ನ ನೀವು ನಂಬಿಕೊಂಡು ಮಾಡಿ ವ್ಯಾಪಾರ ಉದ್ಯೋಗದಲ್ಲಿ ಬಹಳಷ್ಟು ಏರಿಕೆ ಕಂಡು ಬರುವಂತದ್ದು. ಇನ್ನು ನೀವು ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ವರ್ಷ ನಿಮಗೆ ಬಡ್ತಿ ಯೋಗ ಇರತಕ್ಕಂಥದ್ದು. ಮೇಲಧಿಕಾರಿಗಳು ಹೇಳಿದಂತೆ ನಿಮ್ಮ ಕೆಲಸವನ್ನ ಚಾಚು ತಪ್ಪದೆ ನಿಮ್ಮ ಕಾರ್ಯವನ್ನ ನಿರ್ವಹಿಸುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇದು ನಿಮಗೆ ಬಹಳ ಅಂದ್ರೆ ಬಹಳ ಪ್ಲಸ್ ಪಾಯಿಂಟ್ ಆಗುವಂತದ್ದು ಈ ವರ್ಷದಲ್ಲಿ. ಇನ್ನು ನೀವು ಎಲ್ಲರ ಒಂದು ಆತ್ಮವಿಶ್ವಾಸ, ನಿಮಗೊಂದು ಆತ್ಮವಿಶ್ವಾಸ ಇರುತ್ತೆ. ನೀವು ಎಲ್ಲರ ವಿಶ್ವಾಸವನ್ನ ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಈ ಜನಗಳ ವಿಚಾರದಲ್ಲಿ ನೀವು ಯಾರನ್ನ ನಂಬ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಗಾ ವಹಿಸಿದ್ರೆ ಸಾಕು, ಈ ಒಂದು ವರ್ಷದಲ್ಲಿ ಅದ್ಭುತವಾದಂತಹ ಫಲ ಸಿಗ್ತಾ ಇರತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳ ಫಲ ಏನಾಯ್ತು, ಆಯವ್ಯಯ ಹೇಗಿದೆ, ಲಾಭ ನಷ್ಟಗಳು ಯಾವ ತರ ಇದೆ ಅನ್ನುವಂಥದ್ದು ಚುಟುಕಾಗಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದು ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗಿದ್ರೆ ಈ ಒಂದು ಟೋಟಲ್ ಈ ಆಲ್ ಅಂಡ್ ಸೋಲ್ ಈ ಒಂದು ವರ್ಷದಲ್ಲಿ ನಿಮಗೆ ಗುರು ಮತ್ತು ಶನಿದೇವ ಒಳ್ಳೆಯ ಫಲಗಳನ್ನೇ ಕೊಡ್ತಾರೆ, ಅದ್ಭುತವಾದ ಫಲಗಳನ್ನೇ ಸಿಗ್ತಾರೆ. ಮತ್ತು ನಿಮ್ಗೆ ಈ ಒಂದು ಪರ್ಸೆಂಟೇಜ್ ವೈಸ್ ಹೇಳ್ಬೇಕು ಅಂತಂದ್ರೆ ನಿಮಗೆ ಆದಾಯ 80% ವರೆಗೂ 80% ವರೆಗೂ ನಿಮಗೆ ಲಾಭ ಇದೆ. 20% ನಿಮಗೆ ವ್ಯಯ ಇದೆ ಅಂತ ಹೇಳ್ಬೋದು. ಈ ಒಂದು ವರ್ಷದಲ್ಲಿ ಉತ್ತಮವಾಗಿರತಕ್ಕಂತ ಬೆಳವಣಿಗೆ ಇದು ಬಹಳ ಅಂದ್ರೆ ಬಹಳ ಅದ್ಭುತ. ನೀವೇನಾದ್ರೂ ಮಾಡ್ಕೋಬೇಕು ಅಂತಂದ್ರೆ ಈ ವರ್ಷದಲ್ಲಿ ಖಂಡಿತ ಮಾಡ್ಕೊಳ್ಳಿ, ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ನಿಮಗೆ ಮಾರ್ಗಶಿರ ಮಾಸ ಮತ್ತೆ 5, 10, 10ನೇ ತಿಥಿಗಳು, 5, 10, 11ನೇ ತಿಥಿಗಳು ಮತ್ತೆ ರವಿವಾರ ಮಘ ನಕ್ಷತ್ರ ಘಾತಕವಾಗ್ತವೆ. ಇದನ್ನ ತಪ್ಪಿಸಿ ಒಳ್ಳೆ ಸಂದರ್ಭದಲ್ಲಿ ನಿಮ್ಮ ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.